ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೊತೆ ಅವರು. ನಮ್ಮ DK ಶಿವಕುಮಾರ್ ಅವರು ಈಗಾಗಲೇ 9 ವಿಶ್ವವಿದ್ಯಾಲಯಗಳು ಮುಚ್ತೀವಿ ಅಂತೇಳಿ ದೊಡ್ಡ ಗೊಂದಲವನ್ನು ಉತ್ಪನ್ನ ಮಾಡಿದರು. ಏನೋ ಒಂದು ಸಮಯದಲ್ಲಿ ಆಗ್ಯದ, ಯಾರು BJPಗೆ ಮಾಡಲಿ ಯಾರೋ ಮಾಡಲಿ ವಿಶ್ವವಿದ್ಯಾಲಯ ತೆಗಿಬೇಕು ಮಾಡಬೇಕು ಅನ್ನೋ ಹಂಬಂದೇನು ಮಾಡಿದರು. ಆದರೆ ಅದು ಆಗಿರಲಿಲ್ಲ, ಆ ಪ್ರಮಾಣದ ದುಡ್ಡಿನಲ್ಲಿ ಹಾಕಲಿಲ್ಲ. ಒಂದು 300-400 ಕೋಟಿ ರೂಪಾಯಿ ರಾಜ್ಯ ಸರ್ಕಾರಕ್ಕೆ ಏನು ದೊಡ್ಡದಲ್ಲ ಹಾಕಿರಲಿಲ್ಲ. ಅಲ್ಲಿ ಸಿಬ್ಬಂದಿನ ಕೊಟ್ಟಿರಲಿಲ್ಲ ಸರಿಯಾಗಿ, ಲೆಕ್ಚರ್ಸ್ ಇಲ್ಲ, ಮತ್ತೊಂದಿಲ್ಲ, ಯಾವ ಬೇಸಿಕ್ ಏನು ರಿಕ್ವೈರ್ಮೆಂಟ್ ಬೇಕಾಗಿತ್ತು ಅವಿರಲಿಲ್ಲ. ಹೀಗಾಗಿ ಅವುಗಳು ಮುಚ್ಚಿಬಿಟ್ರೆ ಒಳ್ಳೆಯದು ಅನ್ನುವಂಥ ಮಾತುಗಳನ್ನು ನಮ್ಮ DK ಶಿವಕುಮಾರ್ ಹೇಳಿದರು. ಅದಕ್ಕೆ ಸಾಕಷ್ಟು ವಿರೋಧ ಬಂತು, ಸಾಕಷ್ಟು ರೀತಿ ವಿರೋಧ ಬಂತು. ಅದರಲ್ಲೂ BJPಯವರಂತೂ ಇನ್ನೂ ಜೋರದಾರಾಗಿ ವಿರೋಧ ಮಾಡಿದರು. ಈಗ ಹೊಸರಾಗ ಹಾಡಲಿಕ್ಕೆ ಶುರು ಮಾಡಿದ್ದಾರೆ. ವಿವಿ ಮುಚ್ಚೋದಿಲ್ಲ ರೀ, ಅದು ವಿಲೀನ ಮಾಡ್ತೀರಂತ. ಇದೇನು ಇದು ಹಳೆ ಅಲ್ಲ ಮಗಳ ಗಂಡ ಅಂತ ಹೀಗೆ ಹೇಳಿದಂಗೆ ಆಯ್ತು ತೆಗೆದಿದ್ದು. ಯಾಕಂತಂದ್ರೆ ವಿವಿ ಮುಚ್ಚೋದಿಲ್ಲ ಸಂತೋಷ ಆಯಿತು, ಆದ್ರೆ ವಿಲೀನ ಮಾಡ್ತೀವಿ. ಬೆಳೆದಂಥ ಬೆಂಗಳೂರು ಯೂನಿವರ್ಸಿಟಿನೋ ಮೈಸೂರು ಯೂನಿವರ್ಸಿಟಿನೋ ಅಥವಾ ಸಮೀಪದಲ್ಲಿದ್ದಂಥ ಯೂನಿವರ್ಸಿಟಿ ಜೋಡಿ ಮರ್ಜ್ ಮಾಡಿಬಿಡ್ತೀವಿ ಅಂತ. ನಮ್ಮ ಮೋದಿ ಅವರು ಬ್ಯಾಂಕ್ಗಳನ್ನ ಮರ್ಜ್ ಮಾಡಿದಂಗೆ ಆಗಿಬಿಡ್ತದೆ. ಇವತ್ತು ಬ್ಯಾಂಕ್ಗಳೆಲ್ಲ ನೋಡೋದಕ್ಕಷ್ಟು ಅಂತ ಕಾಣ್ತಾ ಇದ್ದಾವೆ, ಆದರೆ ಎಷ್ಟೊಂದು ಬ್ಯಾಂಕ್ಗಳನ್ನ ಮರ್ಜ್ ಆಗೋಗಿ ಎಷ್ಟೋ ಜನ ಕೆಲಸಗಾರರು ಇವತ್ತು ಅಲ್ಲಿದ್ದ ಪಾಪ ಕೆಲಸ ಕಳ್ಕೊಂಡಿದ್ದಾರೆ. ಒಂದು ಕಾಲಕ್ಕೆ 10-12 ಲಕ್ಷ ಜನ ದುಡಿತಾ ಇದ್ರಲ್ಲೇ, ಇವತ್ತು ಅದು ಬಂದು 7-6 ಲಕ್ಷಕ್ಕೆ ಬಂದು ನಿಂತಿದ್ದಾರೆ ವರ್ಕರ್ಸ್ ಈ ರಾಷ್ಟ್ರೀಕೃತ ಬ್ಯಾಂಕ್ಗಳಲ್ಲೇ. ಈಗ ತುಂಬಿಕೊಳ್ಳೋದು ಕಡಿಮೆ ಆಗ್ತಾ ನೋಡೋದು, ಬ್ಯಾಂಕು ಕಡಿಮೆ ಆಗ್ತಾ ನೋಡೋದು. ಮತ್ತು ಅದರಲ್ಲೂ ಈ ರಿಟರ್ನ್ ವ್ಯವಪ ಇವೆಲ್ಲ ಕಾರ್ಪೊರೇಟ್ಗಳದ್ದು ಮಾಡಿ ದುಡ್ಡು ಕುಲ್ಲಾದಂಗೆ ಇದು ಏನು ಪ್ರಿಂಟ್ ಮಾಡಿ ಹಾಕಾಗಷ್ಟೇ ಈಗ RBI ಐತಿನೋ ಅನ್ನುವಂಥ ಸಂಸ್ಥೆ ಎಲ್ಲ ಕಡೆ ಕಾಣಲಿಕ್ಕೆ. ಹಂಗೆ ಈ ವಿಶ್ವವಿದ್ಯಾಲಯಗಳಿದ್ದಪ್ಪ ಅಂತಂದ್ರೆ ಒಂದು ಕಲಿಕೆಗೆ ಅವಕಾಶಗಳಾಗ್ತಾವೆ, ಅನುಕೂಲಗಳಾಗ್ತಾವೆ. ಅನೇಕ ಮಕ್ಕಳು ತಮ್ಮ ಒಂದು ಜ್ಞಾನ ಹೆಚ್ಚಿಸ್ಕೊಳ್ಳಿಕ್ಕೆ, ಅದರಲ್ಲೂ ಸರ್ಕಾರದ ಯೂನಿವರ್ಸಿಟಿಗಳು ಕಡಿಮೆ ಖರ್ಚಿನಲ್ಲಿ ಮಕ್ಕಳಿಗೆ ವಿದ್ಯೆಯನ್ನು ದಾನ ಮಾಡ್ತಾವೆ ಅನ್ನುವಂಥ ನೆಲೆಯಲ್ಲಿ ಎಲ್ಲರೂ ಖುಷಿಪಟ್ಟಿದ್ರು ಅದನ್ನು. ಆದರೆ ಅದಕ್ಕೆ ಯಾವುದೇ ಏನೂ ಇಲ್ಲ, ಸುಮ್ಮನೆ ಘೋಷಣೆ ಮಾಡಿಬಿಟ್ಟಿದ್ರು ಅಷ್ಟೇ. ಘೋಷಣೆ ಮಾಡಿ ಜಾಗ ತೋರಿಸಿಬಿಟ್ಟಿದ್ರು. ಹೀಗಾಗಿ ಅದು ಇದ್ದು ಇಲ್ಲದಂಗೆ ಆಗಿತ್ತು. ಈ ಸಂದರ್ಭದಲ್ಲಿ ಒತ್ತಡ ಮಾಡಿದರೆ DK ಶಿವಕುಮಾರ್ ಅವರಿಲ್ಲ ಅಂತ ಹೇಳಿಬಿಟ್ರು. ಈಗ ಅದನ್ನು ಸ್ವಲ್ಪ ಚಾಪಿ ಮಾಡೋ ಕೆಲಸ ಮಾಡ್ತಾಯಿದ್ರೆ ಅದು ಆಗಬಾರ್ದು. ನಿಜವಾಗಿಯೂ ಮುಚ್ಚಬಾರದು. ಹೇಗೆ ಮುಚ್ಚಬಾರದು ಅಂತಂದ್ರೆ ಜ್ಞಾನದ ಕೇಂದ್ರ. ಪ್ರತಿಯೊಬ್ಬ ವ್ಯಕ್ತಿನೂ ಈ ದೇಶದ ಈ ನಾಡಿನ ಪ್ರತಿಯೊಬ್ಬ ವ್ಯಕ್ತಿನೂ ಕಲೀಲೇಬೇಕು. ಅವನಿಗೆ ಖರ್ಚು ಮಾಡ್ಬೇಕ್ರಿ ದುಡ್ಡ. ಮುಂದಿನ ಭವಿಷ್ಯದ ಮಕ್ಕಳಿಗೆ ಈ ದುಡ್ಡನ್ನು ಖರ್ಚು ಮಾಡೋದೈತಿ. ಈ ದೇಶ ಕಟ್ಟೋದ್ರ ಮಕ್ಕಳು ತಯಾರಾಗೋದಿಲ್ಲ ಏನು ಕಾರ್ಖಾನೆಗ ಬಿಡಿ ಕಟ್ಟೋ ಜಾಗದಾಗ ಮತ್ತೆಲ್ಲಿ ತಯಾರಾಗಬೇಕ. ಒಂದು ಪ್ರಾಥಮಿಕ ಶಿಕ್ಷಣ, ಆಮೇಲೆ ಮಾಧ್ಯಮಿಕ ಶಿಕ್ಷಣ, ಅದರ ನಂತರ ಕಾಲೇಜು, ಇವೆಲ್ಲ ಆಗಲೇಬೇಕಾದ್ದು, ಎಲ್ಲರೂ ಸಿಗಬೇಕಾದ್ದು. ಇದನ್ನು ಮಾಡೋರು ಯಾರು? ಯಾವ ತಂದೆ ತಾಯಿ ಮಾಡ್ಬೇಕ್ರಿ? ಸಹಜವಾಗಿ ಎಲ್ಲರೂ ಒಂಥರ ತಂದೆ ತಾಯಿ ಅವರು. ಈಗ ತಂದೆ ತಾಯಿಗೆ ಕೆಲಸ ಇಲ್ಲ, ಉದ್ಯೋಗ ಇಲ್ಲ, ನಿರುದ್ಯೋಗ ಸಾಕಷ್ಟು ಈ ದೇಶ ತುಂಬ ತಾಂಡವಾಡ್ಲಿಕ್ಕತ್ತದ್ರಿ. ಶಿಕ್ಷಣ ಅಭಿವೃದ್ಧಿ ಅಲ್ಲ ಏನ್ರಿ ಅದು? ಹೈಯರ್ ಎಜುಕೇಷನ್ ಆಯ್ತಪ್ಪ ಅಂದ್ರೆ ಇರ್ಬೋದು, ಅದರಲ್ಲೂ ಸ್ವಲ್ಪ ಸಬ್ಜೆಕ್ಟ್ ಏನೋ ಜಾನಪದ ಮತ್ತು ಯಾವುದು ಅವ್ರು ಬಿಟ್ಟು ಇವತ್ತು ಯಾವ ರೆಲೆವೆಂಟ್ ಅದಾವೆ ಅವ್ರನ್ನೆಲ್ಲ ಮಕ್ಕಳಿಗೆ ಫ್ರೀಯಾಗಿ ಕಲ್ಸೋಕೆ ಪ್ರಯತ್ನ ಮಾಡಿದ್ರೆ. ಆದ್ರೆ ಅವ್ರು ತಮ್ಮದೇ ಒಂದು ಸ್ವತಃ ಉದ್ಯೋಗ ತಯಾರು ಮಾಡಿಸುವಂಥ ಒಂದು ವ್ಯವಸ್ಥೆ ಮಾಡಿದ್ರೆ ವಿಶ್ವವಿದ್ಯಾಲಯಗಳು ಇವತ್ತು ಎಷ್ಟೋ ಪರಿವರ್ತನೆ ಆಗ್ತಾಯಿತ್ತು. ಕಾಲಕ್ಕೆ ತಕ್ಕಂಗೆ ಬದಲಾವಣೆ ಆಗ್ಬೇಕು. ಅವು ಹಂಗೆ ಬದಲಾವಣೆ ಆಗಿ ಎಲ್ಲರಿಗೂ ಉದ್ಯೋಗ ಸೃಷ್ಟಿ ಮಾಡುವಂಥ ಶಿಕ್ಷಣವನ್ನು ಅಲ್ಲಿ ಕೊಟ್ಟು ಅವ್ನು ತಯಾರು ಮಾಡಿದ್ರೆ ಶಿಕ್ಷಣದ ನೌಕರಿ ಕೊಡೋದು ಅಂತೇಳಿ ಅರ್ಥ ಅಲ್ಲಿಲ್ಲ. ಆ ನೌಕರಿ ಇನ್ನೊಬ್ರಿಗೆ ಕೊಡಿಸುವಂಥ ಶಕ್ತಿಯನ್ನು ಬರೆಸೋದನ್ನು ಶಿಕ್ಷಣ. ಆದರೆ ಇಲ್ಲೆಲ್ಲೇ ಆಗ್ತಾಯಿದೆ ದೇಶದೊಳಗೆ. ಏನೋ ಕೇಜ್ರಿವಾಲ್ರು ದೆಹಲಿಯಲ್ಲಿ ಪ್ರಯತ್ನ ಮಾಡಿದರು, ಆದರೆ ಇವತ್ತು ದೆಹಲಿಯಲ್ಲಿ ಮತ್ತು BJP ಸರ್ಕಾರ ಬಂದದ. ಅದೇನು ಮಾಡ್ತಾಯಿದ್ರು, ಏನು ಮಾಡ್ತದೋ ಏನಿಲ್ಲ ಯಾರಿಗೂ ಗೊತ್ತು. ಆಲ್ರೆಡಿ ಅವ್ರು ಕೊಟ್ಟಂತಹ ಆಶ್ವಾಸನೆಗಳನ್ನು ಈಡೇರಿಸ್ತಾ ಇಲ್ಲ. ಅಂಥ ಪ್ರಸಂಗದಲ್ಲಿ ಅಲ್ಲಿ ಎಲ್ಲರೂ ಶಿಕ್ಷಣ ಸಾಧ್ಯ ಇದ್ರೆ 10+2 ಅನ್ನೋ ಸಮಸ್ಯೆ ಕಾಡ್ಲಿಕ್ಕತ್ತದ್ರಿ. ಇಂಥ ಸಂದರ್ಭದಲ್ಲಿ ನಮ್ಮ ಕಾಂಗ್ರೆಸ್ನ ನಮ್ಮ DK ಶಿವಕುಮಾರ್ ಅವರು ಉಳಿದ ವಿಷಯ ಸಾಕಷ್ಟು ಚರ್ಚೆ ಮಾಡ್ತಾರೆ. ನನಗೈತೆ ನಾವು ಮುಖ್ಯಮಂತ್ರಿ ಆಗಬೇಕು, ಇವು ಮುಖ್ಯಮಂತ್ರಿ ಆಗಬೇಕು, ಆ ಚರ್ಚೆ ಈ ಚರ್ಚೆ ಮಾಡ್ತಿರ್ತಾರೆ. ಎದ್ದ ತಕ್ಷಣ ಅಲ್ಲ, ಮಕ್ಕಳಿಗೆಲ್ಲ ಶಿಕ್ಷಣ ಸಿಗಬೇಕು, ಎಲ್ಲರೂ ಹೈಯರ್ ಎಜುಕೇಷನ್ ಸಿಗಬೇಕು ಅನ್ನೋಂಥದ್ದು ಯಾವ ವಿಚಾರ ಮಾಡಬಾರ್ದು. ಈ ವಿಶ್ವವಿದ್ಯಾಲಯಗಳಿಗೆ ಹೊಸ ಕಾಯಕಲ್ಪ ಕೊಟ್ಟು ಒಂದಿಷ್ಟು ದುಡ್ಡು ಹಾಕಿದರೆ ಆ ದುಡ್ಡು ನಿಮಗೆ ನಾಳೆ ನಿಮ್ಮ ಮಕ್ಕಳ ಭವಿಷ್ಯಕ್ಕೆ ಅನುಕೂಲ ಆಗೋದಿಲ್ಲ. ಎಲ್ಲ ಬಡ ಮಕ್ಕಳ ಭವಿಷ್ಯಕ್ಕೆ ಕೇವಲ ಖಾಸಗೀಕರಣ ಮಾಡಿ ದುಡ್ಡಿದ್ದವ್ರು ಮಾತ್ರ ಅಷ್ಟೇ ಕಲಿಯುವಂಥ ವ್ಯವಸ್ಥೆ ತರುವುದು ಇದು ಯಾವ ನ್ಯಾಯ? ಇಲ್ಲಿ ನ್ಯಾಯ? ಈಗ DK ಶಿವಕುಮಾರ್ ಅವ್ರು ಏನು ಉತ್ತರ ಕೊಡ್ತಾರೆ ಅಂತದ್ದು. ಈಗ ನಿಮ್ಗೆ ಏನು ನೈತಿಕ ಹಕ್ಕದ BJP ಟೀಕೆ ಮಾಡುವಂಥದ್ದು? ಯಾಕೆ ಖಾಸಗೀಕರಣ ಜೋರು ಮಾಡಿದರು, ಹಾಗೆ ಮಾಡಿದರು, ಹೀಗೆ ಮಾಡಿದರು, ಎಲ್ಲ ದುಡ್ಡಿದ್ದವ್ರು ಮಾತುಕತೆಯಾಗಿ ಸಾಧ್ಯ ಅಂತ ಮಾತನ್ನು ಆಮೇಲೆ ಯಾವಾಗ ಮಾತಾಡ್ತಾ ಇರ್ತಾರೆ. ಅದು ತಪ್ಪಾಗ್ತದೆ. ನೀವು ಆಯಿತು, BJPಗಿರಾಯ್ತು. ಈ ಖಾಸಗೀಕರಣ ಈ ಶಿಕ್ಷಣದ ತರಬಾರ್ದಾಗಿತ್ತು.
ಇವತ್ತು ಶಿಕ್ಷಣ ಪಾಪ ಅವ್ರು ಖಾಸಗಿ ಅಂತ ತಕ್ಷಣ ಖಾಸಗಿಯವ್ರು ಬರ್ತಾರೆ, ದುಡ್ಡು ಹಾಕ್ತಾರೆ, ದುಡ್ಡು ಮಾಡ್ಕೊಂಡು ಹೋಗ್ತಾರೆ. ಅದ್ರಲ್ಲಿ ಮತ್ತೆ ಮಾಡ್ಲಿಕ್ಕೆ ಸಾಧ್ಯ ಅದ್ರೊಳಗೆ. ಮತ್ತು ದುಡ್ಡಿದ್ದಂಥವ್ರಿಗೆ ಅಷ್ಟೇ ಶಿಕ್ಷಣ ಅಂದ್ರೆ ಮತ್ತು ಉಳಿದವ್ರು ದೇಶದಾಗ ಇದ್ದು ಏನಂತ ಇವತ್ತು ಏನೋ ಅನೇಕ ನೀವು ಇದು ಕೊಟ್ಟರಿ, ಇಲೆಕ್ಷನ್ ಗೆಲ್ಲೋ ಸಲುವಾಗಿ ಗ್ಯಾರಂಟಿಗಳು ಕೊಟ್ರಿ. ಅದ್ರ ಜೊತೆ ಶಿಕ್ಷಣ ಗ್ಯಾರಂಟಿ ಯಾಕೆ ಕೊಡಲಿಲ್ಲ ನೀವು? ಮುಖ್ಯವಾಗಿ ಕೊಡಬೇಕಾಗಿದ್ದು ಇದು. ಇವತ್ತೇನೋ ಮಾಡಿದ್ದಾರೆ ಬಿ ಜೆ ಪಿಗಳು, ಇನ್ನೂ ಸ್ವಲ್ಪ ದುಡ್ಡು ಹಾಕಿ ಮಾಡಿ ಏನೋ ಮಾಡಿ ಯಾರು ಧಾನ್ಯಗಳಿಂದ ಹಾಕಿ ಮಾಡಿ ಮಾಡಬೇಕಾಗಿತ್ತಲ್ಲ, ಯೂನಿವರ್ಸಿಟಿ ಉಳಿಸ್ಕೋಬೇಕಾಗಿತ್ತು. ಈಗ ಅದನ್ನು ಬಿಟ್ಟರೆ ನಮ್ಮ ಎಲ್ಲರೂ ಬಂದ ತಕ್ಷಣ ಇಲ್ಲರಿ ಅದನ್ನು ಮರ್ಜ್ ಮಾಡ್ತೀವಿ, ವಿಲೀನಗೊಳಿಸ್ತೀವಿ ಅಂತ. ಅದು ವಿಲೀನಗೊಳಿಸೋದ್ರೆ ಏನು, ಅದು ಮುಚ್ಚಿದಂಗನೇ ಅದನ್ನು. ಅದಕ್ಕೆ ಈ ಸಂದರ್ಭದಲ್ಲೇ ಏನೋ ವಿಧಾನಸಭೆಯಲ್ಲಿ ಹೇಳಿಕೆ ಕೊಟ್ಟಿದ್ದಾರೆ ಅದಕ್ಕೆ ನಮ್ಮ ಡಿ ಕೆ ಶಿವಕುಮಾರ್ ಅವರು ಮತ್ತು ನಮ್ಮ ಸಚಿವ ಸುಧಾಕರ್ ಅವರು ಹೇಳಿದ್ದಾರೆ, ಹಂಚಬೇಡ್ರಿ ನೀವು, ಅದೇನು ಆಗುವುದಿಲ್ಲ, ಬೆದರುವಂಥ ಅವಶ್ಯಕತೆ ಇಲ್ಲ, ಪಿಗಳ ಭವಿಷ್ಯ ಚಲೋ ಮಾಡ್ತೀವಿ ನಾವು ಅಂತ ನಾವು ಮಾತಾಡಿದ್ದಾರೆ. ಆದರೆ ಬರೀ ಮಾತಾಡಲ್ಲ, ಕೆಲಸಕ್ಕೆ ಬರಬೇಕಲ್ಲ ಅದು ಅನ್ನೋದು ಇಲ್ಲಿ ಮುಖ್ಯವಾದ ಪ್ರಶ್ನೆ. ಇದ್ರ ಜೊತೆಗೆ ಈ ರೀತಿ ಹೋಯ್ತಪ್ಪ ಅಂದ್ರೆ ಹೈಯರ್ ಶಿಕ್ಷಣ ಮಕ್ಕಳಿಗೆ ಸಿಗದೆ ಹೋಯ್ತು, ಎಲ್ಲನೂ ಅದು ಕಾಸ್ಟ್ಲಿ ಆಯ್ತು ಅಂದರೆ ಮುಂಬರುವ ದಿನದಲ್ಲಿ ಏನಪ್ಪ ಅಂತಂದ್ರೆ ಶಿಕ್ಷಣ ಪಡೆದವರು ಸ್ವಲ್ಪ ಏನೋ ಉದ್ಯೋಗ ಸೃಷ್ಟಿ ಮಾಡೋದಕ್ಕೆ ಮತ್ತೇನೋ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾ ಇರ್ತಾರೆ. ಆ ಪ್ರಯತ್ನ ಇಲ್ದಂಗೆ ಆಗಿ ಹೋಗ್ಬಿಡ್ತದೆ. ಅದಕ್ಕಾಗಿ ಇವತ್ತೇನು ಡಿ ಕೆ ಶಿವಕುಮಾರ್ ಅವ್ರು ಹೇಳ್ತಿರೋಂಥ ಮಾತೇನದ ಅದು ಏನಪ್ಪ ಅಂದ್ರೆ ಅವ್ರಿಗೆ ಎಷ್ಟು ಪ್ರೀತಿ ಐತಿ ಹೈಯರ್ ಎಜುಕೇಷನ್ಗೆ ಅನ್ನೋದು ನಾನು ತೋರಿಸುವಂಥದ್ದು. ಸ್ವತಃ ಅವ್ರು ಹೇಳ್ಕೊಳ್ತಾರೆ, ನಾನು ಕಲೀಲಿಲ್ಲರಿ, ನಾನು ಓದಿಲ್ಲ, ಸಿದ್ದರಾಮಯ್ಯರಿಗೆ ಓದುವಂಥ ಹವ್ಯಾಸ ಅದ ನನಗಿಲ್ಲ ಅನ್ನೋ ಮಾತು ಅವರ ಒಪ್ಕೊಳ್ತಾರೆ. ಇಂಥ ಜನ ಇದ್ದಂಥವ್ರು ಇವತ್ತು ವಿಶ್ವವಿದ್ಯಾಲಯಗಳ ಬಗ್ಗೆ ಕೇವಲ ದುಡ್ಡಿನ ನೆಲೆಗಟ್ಟಿನಲ್ಲೇ, ಕಟ್ಟಡಗಳ ನೆಲೆಗಟ್ಟಿನಲ್ಲೇ, ಪೇಮೆಂಟ್ ನೆಲೆಗಟ್ಟಿನಲ್ಲೇ ಬಂದ್ ಮಾಡಿದರೆ ಈ ಭವಿಷ್ಯದಲ್ಲಿ, ಮುಂದಿನ ಭವಿಷ್ಯದಲ್ಲಿ ನಮ್ಮ ಮಕ್ಕಳು ಒಂದು ಉನ್ನತ ಶಿಕ್ಷಣ ಪಡೆದ ಎತ್ತರಕ್ಕೆ ಬೆಳೆದು ಯಾವಾಗ, ನಮ್ಮ ದೇಶ ಅಭಿವೃದ್ಧಿ ಆಗುವುದು ಯಾವಾಗ ಅಂತ. ಕೇವಲ ರೋಡ್ ಮಾಡೋದು ಮತ್ತೇನೋ ಮಾಡೋದು ಅವು ಬೇಕು, ಅವು ಇಲ್ಲಂತಾರೆ ರೋಡು ಮತ್ತೆ ಡೆವಲಪ್ಮೆಂಟ್ ಇವತ್ತು ಇದೆಲ್ಲ ಬರಲಿ. ಆ ಬರಬೇಕಾದ್ರೆ ಅದು ಮೂಲ ಶಿಕ್ಷಣ ಬೇಕಲ್ಲ, ಟ್ರೈನಿಂಗ್ ಬೇಕಲ್ಲ, ಅದು ಯಾವುದು ಶಿಕ್ಷಣ. ಆ ಶಿಕ್ಷಣ ಎಲ್ಲರೂ ಸಿಗುವಂಥದ್ದು ವ್ಯವಸ್ಥೆ ನಮ್ಮ ಡಿ ಕೆ ಶಿವಕುಮಾರ್ ಅವರು ಆಗಿರ್ಬೋದು, ಸಿದ್ದರಾಮಯ್ಯ ಆಗಿರ್ಬೋದು ಮಾಡಿದರೆ ಭಾಳ ಉತ್ತಮ. ಯಾಕಪ್ಪ ಅಂತಂದರೆ ವಿಶ್ವವಿದ್ಯಾಲಯ ಮುಚ್ಚೋದಲ್ಲ, ವಿಶ್ವವಿದ್ಯಾಲಯಗಳು ಎಲ್ಲರೂ ಸಿಗೋಂಗೆ ಮಾಡೋದು ಭಾಳ ಮಹತ್ವದ. ವಿಲೀನಗೊಳಿಸಿದ್ರೆ ಮತ್ತು ಇನ್ನಷ್ಟು ಏನಾಯ್ತಪ್ಪ ಅಂದ್ರೆ ಅದು ಇನ್ನೊಂದು ಹೆಸರು ಹೇಳಿದಂಗೆ ಅಷ್ಟೇ, ಶಬ್ದಗಳು ಬದಲಾವಣೆ ಅಷ್ಟೇ. ಅದಕ್ಕಾಗಿ ಈ ದಿಶೆಯಲ್ಲಿ ಡಿ ಕೆ ಶಿವಕುಮಾರ್ ಅವರು ಹೇಳಿದ್ದನ್ನು ನಾವು ಇದೊಂದು ವಿಷಯ ಹೇಳಬೇಕಾದಕ್ಕೆ ಡಿ ಕೆ ಶಿವಕುಮಾರ್ ಅವರು ಮುಚ್ಚೋದು ಅದು ವಿಲೀನ ಮಾಡೋದು ಬೇಕಾಗಿಲ್ಲ. ಇದ್ದು ಯೂನಿವರ್ಸಿಟಿಗೆ ಏನಾದರೂ ಪ್ರಯತ್ನ ಮಾಡಿ ಪ್ರಯತ್ನ ಮಾಡಿ ನಡೆಯುವಂಗೆ ಅಲ್ಲಿ ಸಿಬ್ಬಂದಿಗೆ ಅಲ್ಲಿಯ ಮತ್ತು ಇನ್ನೊಂದು ಏನಾಗ್ತಿದ್ದಪ್ಪ ಅಂತಂದ್ರೆ ಈ ಅತಿಥಿ ಶಿಕ್ಷಕರನ್ನು ತೊಗೊಳ್ಳೋದ್ರಿಂದ, ಅತಿಥಿ ಉಪನ್ಯಾಸಕರನ್ನು ತೊಗೊಳ್ಳೋದ್ರಿಂದ ಅಂಥವ್ರದು ಸ್ವಲ್ಪ ಏನೋ ಅಲ್ಲೇ ಸ್ವಲ್ಪ 2 ಹೊತ್ತಿನ ಊಟಕ್ಕೆ ಅನುಕೂಲ ಆಗ್ತಿತ್ತು ಅಲ್ಲಿವ. ಆದರೆ ಅದು ಸಹಿತ ತಪ್ಪಿ ಹೋಗುವಂಥ ಸಾಧ್ಯತೆಗಳು ಹೆಚ್ಚಾಗಿದ್ದಾವೆ. ಹೀಗಾಗಿ ಆಲ್ರೆಡಿ ನಮ್ಮ ಸಿದ್ದರಾಮಯ್ಯರು ಹೇಳಿದ್ದಾರೆ 2.75 ಲಕ್ಷ ಜನ ನಾವು ತುಂಬ್ಕೋಬೇಕಂತೇಳಿ. ಮತ್ತು ಶಿಕ್ಷಣ ರಂಗದಲ್ಲಿ ಸಾಕಷ್ಟು ಇದ್ದಾರೆ, ಲ್ಯಾಕ್ಸ್ ತುಂಬಬೇಕಂತೇಳಿ. ಇದನ್ನು ತುಂಬ್ರಿ, ಅವ್ರಿಗೂ ಕಲಿಯುವಂಥ ವ್ಯವಸ್ಥೆ ತಯಾರು ಮಾಡಿರಿ. ಜೊತೆಗೆ ವಿಶ್ವವಿದ್ಯಾಲಯಗಳಿಗೂ ಇವ್ರು ಕಲ್ತವ್ರಿಗೆ ಮತ್ತು ಕಲಿಯೋದಕ್ಕೆ ಅನುಕೂಲ ಮಾಡೋದಕ್ಕೆ ವ್ಯವಸ್ಥೆ ಮಾಡಿರಿ. ಅಂದಾಗ ಈ ರಾಜ್ಯ ಇನ್ನುಳಿದ ರಾಜ್ಯಗಳಿಗಿಂತಲೂ ಕೇವಲ ಆರ್ಥಿಕವಾಗಿ ಅಷ್ಟೇ ಅಲ್ಲ, ಬೌದ್ಧಿಕವಾಗಿ, ವೈಚಾರಿಕವಾಗಿ ಮತ್ತು ವೈಜ್ಞಾನಿಕವಾಗಿ ಎತ್ತರಕ್ಕೆ ಬೆಳೆಯುವಂಥ ಎಲ್ಲ ಸಾಧ್ಯತೆಗಳಿದಾವೆ. ಮತ್ತು ವಿಶ್ವವಿದ್ಯಾಲಯಗಳು ಇರೋದ್ರಿಂದ ವಿಶ್ವದ ಜ್ಞಾನ ಅಲ್ಲಿ ಬರುವಂಥ ಎಲ್ಲ ಸಾಧ್ಯತೆಗಳು ಇರೋದ್ರಿಂದಾಗಿ ನಮ್ಮ ಮಕ್ಕಳಿಗೆ ಹೈಯರ್ ಎಜುಕೇಷನ್ ಅಥವಾ ಈ ಒಂದು ಏನಪ್ಪ ಅಂತಂದ್ರೆ ವಿಶ್ವವಿದ್ಯಾಲಯ ಮಟ್ಟದ ಎಜುಕೇಷನ್ ಸಿಗೋದ್ರಿಂದ ನಿಶ್ಚಿತವಾಗಿಯೂ ಭವಿಷ್ಯದಲ್ಲಿ ನಮ್ಮ ಮಕ್ಕಳಿಗೆ ಒಳ್ಳೆಯ ಏನಪ್ಪ ಅಂತಂದ್ರೆ ದಿನಗಳು ಬರ್ತಾವೆ ಅನ್ನುವಂಥದ್ದು, ಜೊತೆಗೆ ಉದ್ಯೋಗ ಸೃಷ್ಟಿ ಮಾಡುವಂಥ ಜ್ಞಾನ ಅಲ್ಲಿ ಬರ್ತದೆ ಅನ್ನೋಂಥದ್ದು ನೆನಪಿಟ್ಟುಕೊಂಡು ನಾವು ಇದ್ರ ಬಗ್ಗೆ ವಿಚಾರ ಮಾಡಬೇಕು. ಅದೇನೋ ಆಗಲಿ ಡಿ ಕೆ ಶಿವಕುಮಾರ್ ಅವರು ವಿಲೀನ ಮಾಡ್ತಾರೆ ಅಂತ ಹೇಳಿದ್ದು ಸಹಿತ ಒಂದು ರೀತಿಯಿಂದ ಇದು ಕೇವಲ ದಾಟಿಸ್ಕೊಂಡು ಹೋಗುವಂಥದ್ದು, ವಿಧಾನಸಭೆಯಲ್ಲಿ ಚರ್ಚೆ ಮಾಡೋಕ್ಕಿಂತಲೂ ಮತ್ತು ದೊಡ್ಡದು ಮಾಡೋಕ್ಕಿಂತಲೂ ಸುಮ್ಮನೆ ಅಲ್ಲೇ ಮೊಟಕುಗೊಳಿಸುವಂಥ ಪ್ರಯತ್ನ ಅಂತೇಳಿ ಯಾರಿಗಾದರೂ ಅನಿಸೋ ವಿಷಯ ಆಗಿದೆ ಅಂತ ಹೇಳ್ತಾ, ಇದು ನಿಮ್ಗೆ ಲೈಕ್ ಆಗಿರ್ಬೋದು, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಆಗೋದು ನಿಲ್ಲಿಸ್ಲಿಕ್ಕೆ ಹೋಗ್ಬಾರ್ದು. S16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್, ಇದು ಸತ್ಯ ಕೈಗನ್ನಡಿ ವಂದನೆಗಳು.